ಹಲೋ ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟಾರೊ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ಧನ್ಯವಾದನ ತಿಳಿಸ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆನ ತರುತ್ತೆ ತಿಳ್ಕೊಳ್ಳೋಣ. ಈ 3 ಪೈಲ್ಸ್ ನಲ್ಲಿ ನಿಮ್ಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ ನಿಮ್ದಾಗಿರುತ್ತೆ. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ ಏನಂತ ತಿಳ್ಕೊಳ್ಳೋಣ. King of Wands, Five of Pentacles, Eight of Wands, the Fool card, the Strength, Five of Swords, Wheel of Fortune. Four of Wands, ಇದಕ್ಕೊಂದು ಕಾರ್ಡ್ ತೆಗೆಯೋಣ. Two of Cups,
ನೋಡಿ ಮತ್ತೆ 4 ಆಫ್ ವಾಂಡ್ಸ್ ಬಂದಿದೆ, ಪೇಜ್ ಆಫ್ ಅಲ್ಲ, ಬಾಟಮ್ ಆಫ್ ದ ಡೆಕ್. ನಾನು ಇದೇ ಕಾರ್ಡ್ ತೆಗಿಬೇಕು ಅಂತ ಅನ್ಕೊಂಡೆ, ಅದೇ ಬಂದಿದೆ. ನಿಮ್ಮ ಒಂದು ಏನು ನೋಡಿ ಇಲ್ಲಿ 5 ಆಫ್ ಪೆಂಟಿಕಲ್ಸ್, 6 ಆಫ್ ಪೆಂಟಿಕಲ್ಸ್, ಆ ಒಂದು ಬ್ಯಾಲೆನ್ಸ್ ಸಿಗ್ತಾ ಇದೆ, ಅಥವಾ ನೀವು ಯಾರಾದ್ರೂ ಹಣ ಸಹಾಯ ಕೇಳಿದ್ರೇನೋ ಅದು ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಆ ಹಣಕಾಸಿನ ತೊಂದರೆ ಏನಿತ್ತು, ಅದಕ್ಕೆ ಯಾರ ಹತ್ರನಾದ್ರೂ ಸಹಾಯ ಕೇಳಿದ್ರೆ ಅದು ಬರ್ತಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. 8 ಆಫ್ ವಾಂಡ್ಸ್, 6 ಆಫ್ ಸೋರ್ಟ್ಸ್. ಏನು ಇಷ್ಟು ದಿನದಿಂದ ನಿಮ್ಗೆ ಯಾವುದೋ ವಿಷಯ ಕಾಯ್ತಾ ಇದ್ರಿ, ಅಥವಾ ಇಮೇಲ್ ಮೆಸೇಜ್ಗೋ ಏನಕ್ಕೋ ಕಾಯ್ತಾ ಇದ್ರಿ, ಅಥವಾ ನೀ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಏನಾದ್ರೂ ಆಗ್ಬೇಕಾಗಿರೋ ಕೆಲಸ ಹಂಗೆ ನಿಂತೋಗಿದ್ರೆ ಅದು ಅತಿ ವೇಗದಲ್ಲಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ತುಂಬಾ ಕಷ್ಟಕರವಾದ ಒಂದು ಬಿರುಗಾಳಿ ಅಂತ ಒಂದು ಕಷ್ಟ ಮುಗಿದು ನಿಮ್ಗೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಇದೆ ನೋಡಿ. ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಕೆಲವರು ಎಲ್ಲಾದ್ರೂ ಪ್ರವಾಸ ಹೋಗ್ತಾ ಇರ್ಬಹುದು. ಇದು 2 ಕಾರ್ಡಲ್ಲೂ ಅದೇ ಒಂದು ಯಾವ್ದಾದ್ರು ಪ್ರವಾಸ ಕೈಗೊಂಡಿರ್ಬಹುದು. ಈ ಅಮಾವಾಸ್ಯೆ ನಿಮ್ಗೆ ಏನ್ ಮಾಡ್ತಾ ಇದೆ ಅಂದ್ರೆ, ನಿಂತೋಗಿರೋ ಕೆಲಸ ಎಲ್ಲ ಅತಿ ವೇಗದಲ್ಲಿ ಆಗ್ತಾ ಇದೆ, ಅಥವಾ ಬೇರೆ ಯಾರಿಂದನಾದ್ರೂ ಮೆಸೇಜ್ ಬರ್ಬೇಕು ಅಂತ ಕಾಯ್ತಾ ಇದ್ರೆ ಅದು ಅತಿ ವೇಗದಲ್ಲಿ ಇಮೇಲೋ ಮೆಸೇಜೋ ಏನೋ ಬರ್ತಾ ಇದೆ. ಮತ್ತೆ ನಿಮ್ಮ ಒಂದು ಕಷ್ಟಕರವಾದ ಬಿರುಗಾಳಿಯಂತಹ ಕಷ್ಟಗಳೆಲ್ಲ ಮುಗಿದು ಒಂದು ನಿಮ್ಮ ಪಯಣ ಒಂದು ಹೊಸ ಜರ್ನಿ, ಶಾಂತಿಯ ಕಡೆಗೆ, ನೆಮ್ಮದಿಯ ಕಡೆಗೆ ಅನ್ನೋದು. ನೀವು ನೋಡಿ ಇಲ್ಲಿ ಕಾರ್ಡ್, ಟೇಕ್ ಟೈಮ್ ಟು ಬ್ರೆತ್ ಔಟ್. ಒಂದು ಉಸಿರನ್ನ ಬಿಡೋದಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಅಂದ್ರೆ ಇಷ್ಟು ದಿನ ಒಂದು ಸ್ಟ್ರೆಸ್ ಏನಿತ್ತು, ಆ ಹೊರೆ ಏನಿತ್ತು, ಆದ್ರಿಂದ ನೀವು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ವಿಶ್ರಾಂತಿ ಪಡ್ಕೊಳ್ಳಿ ಅನ್ನೋದು. ನೋಡಿ ಇಲ್ಲಿ ಇವರು ಅಷ್ಟೇ ಎಷ್ಟು ರಿಲ್ಯಾಕ್ಸೇಷನ್ ತಗೊಳ್ತಿದ್ದಾರೆ. ವಾಟರ್ ಅಲ್ಲಿ ಒಂಥರ ಆ ನೀರ್ ಕಡೆ ಎಲ್ಲ ಹೋದಾಗ ಹುಷಾರು, ಒಂಥರ ರಿಲ್ಯಾಕ್ಸೇಷನ್ ತಗೊಳ್ತಿದ್ದಾರೆ. ಆ ಒಂದು ನೋಡಿ ಅಲ್ಲಿ ಹೊಸ ಜರ್ನಿ ನಿಮ್ದು ಸ್ಟಾರ್ಟ್ ಆಗ್ತಿದೆ. ಇಷ್ಟು ದಿನ ಏನು ಬಿರುಗಾಳಿ ಇತ್ತು, ಸ್ಟ್ರಕ್ ಎನರ್ಜಿ ಇತ್ತು, ಅದೆಲ್ಲ ಮೂಮೆಂಟ್ ಆಗ್ತಾ ಇದೆ. ನಿಮ್ಮ ಮುಖದಲ್ಲಿ ನೋಡಿ ನಗು, ಆ ಹ್ಯಾಪಿನೆಸ್ ನಿಮ್ಗೆ ಬರ್ತಾ ಇದೆ ಅನ್ನೋದು. ಹೆಚ್ಚು ಧ್ಯಾನ ಅದನ್ನ ನೀವು ಮಾಡಿ ನಿಮ್ಮನ್ನ ನೀವು ಅರ್ಥಕೊಳ್ಳಿ ಅನ್ನೋದು ತಿಳಿಸ್ತಾ ಇದ್ದಾರೆ ಡಿವೈನ್. ನೀವು ಯಾವ್ದಾರ ಒಂದು ಚಾಲೆಂಜಸ್ ನ ನೀವು ಅನುಭವಿಸ್ತಾ ಇದ್ರೆ, ನಿಮ್ಮ ಒಂದು ನಿರ್ಧಾರಕ್ಕೆ ಬೇರೆಯವರು ಆಪೋಸ್ ಮಾಡ್ತಾ ಇರ್ಬೋದು, ಅಥವಾ ಯಾವ್ದಾರ ಒಂದು ಸ್ಟ್ರಗಲ್, ಒಂದು ಚಾಲೆಂಜ್ ನ ನೀವು ಅನುಭವಿಸ್ತಾ ಇದ್ರೆ ಅದನ್ನ ಶೀಘ್ರದಲ್ಲೇ ಅದು ಬದಲಾಗ್ತಾ ಇದೆ. ಇನ್ನೊಂದು ಹೊಸ ಜರ್ನಿ ಅದು ಮುಗಿದು ನಿಮ್ಗೆ ಒಂದು ಹೊಸ ಸಂತೋಷ, ಹ್ಯಾಪಿನೆಸ್ ಕಡೆ ನೀವು ಹೋಗ್ತಾ ಇದ್ದೀರಾ. ಒಂದು ಶಾಂತಿ, ಸಮಾಧಾನ. ನೋಡಿ ಇಲ್ಲಿ ಇವರು ಧ್ಯಾನದ ಪೋಸ್ಚರ್ ಅಲ್ಲಿ ಇದ್ದಾರೆ. ಆ ಒಂದು ಶಾಂತಿ ಕಡೆ ನೀವು ನಿಮ್ಮ ಒಂದು ಜರ್ನಿ ಇನ್ ಮುಂದೆ ಚೇಂಜ್ ಆಗ್ತಾ ಇದೆ, ಆ ಕಡೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಬ್ರು ನೋಡಿದ ತಕ್ಷಣ ಏನೋ ಇಬ್ರು ಒಂಥರ ಹಾಡ್ ಹೇಳ್ಕೊಂಡು ಒಂಥರ ಫ್ರೀ ವೀಲ್, ಹ್ಯಾಪಿಯಾಗಿ ಖುಷಿಯಾಗಿ ಸಂತೋಷವಾಗಿ ನಿಮ್ಮ ಜರ್ನಿ ಇದೆ. ಒಂದು ನ್ಯೂ ಬಿಗಿನಿಂಗ್. ಅಷ್ಟು ಕಾರ್ಡಲ್ಲೂ ಒಂದು ಹೊಸ ಜರ್ನಿ ನಿಮ್ದು ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟು ದಿನ ನಿಮ್ಗೆ ಏನೋ ಬಿರುಗಾಳಿ ತರ ಒಂದು
ನಿಮ್ಮ ಜೀವನದಲ್ಲಿ ಕಷ್ಟಗಳು ನಷ್ಟಗಳು ಏನಿತ್ತು ಅದೆಲ್ಲ ಮುಗಿದು ನಿಮ್ಮ ಒಂದು ಪಯಣ ಒಂದು ಶಾಂತಿ ನೆಮ್ಮದಿ ಸಮಾಧಾನ ಒಂದು ರಿಲ್ಯಾಕ್ಸೇಷನ್ ತಗೊಳ್ಳೋ ಅಂತ ಸಮಯ ಇದು ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಏನಂತ ಅಂದ್ರೆ ನಿಮ್ದು ಹಳೆ ಪ್ಯಾಟರ್ನ್ ಹಳೇದು ಏನಿತ್ತು ಅದರಿಂದ ಮುನ್ನಡೀತಾ ಇದ್ದೀರಾ. ಒಂದು ಮುಗ್ಧತೆ ಇಂದ ಒಂದು ಡಿವೈನ್ಗೆ ಸರೆಂಡರ್ ಆಗಿ ಡಿವೈನ್ಗೆ ಕೈ ಕೊಟ್ಟು ನೀವು ಆರಾಮಾಗಿ ಫ್ರೀ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಒಂದು ವಿಕ್ಟ್ರಿ ವಿಜಯ ನಿಮ್ದಾಗ್ತಾ ಇದೆ. ಈ ಅಮಾವಾಸ್ಯೆಯಲ್ಲಿ ನಿಮ್ಗೆ ನಿಮ್ಮ ಒಂದು ಫ್ಯಾಮಿಲಿಲಿ ಇರ್ಬೋದು, ನಿಮ್ಮ ಒಂದು ಆಫೀಸಲ್ಲಿ ಇರ್ಬೋದು, ನಿಮ್ಮ ಕೆಲಸ ಮಾಡುವಂತ ಸ್ಥಳದಲ್ಲಿ ಇರ್ಬೋದು, ಅಥವಾ ಎಲ್ಲ ಕಡೆನೂ ಜನಗಳು ನಿಮ್ಮನ್ನ ಗುರುತಿಸೋದಿರ್ಬೋದು. ಆ ಥರ ನಿಮ್ಮ ಒಂದು ಎಲ್ಲರೂ ಒಂದು ಗೌರವಿಸುವಂತ ವಿಕ್ಟ್ರಿ ಆ ವಿಜಯ ನಿಮ್ದಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಹಠಾತ್ ಬದಲಾವಣೆ ಚೇಂಜಸ್ ಏನಂತ ಹೇಳಿದ್ರೆ ಹೆಚ್ಚು ಒಂದು ಮ್ಯಾರೇಜ್ ಯಾರಿಗಾದ್ರೂ ಇದ್ದಕ್ಕಿದ್ದಂಗೆ ಸಂಬಂಧಗಳು ಫಿಕ್ಸ್ ಆಗಬಹುದು. ನಿಮ್ಮ ಒಂದು ಸೋಲ್ಮೇಟ್ಸ್ ಇರಬಹುದು, ನಿಮ್ಗೆ ಹೊಂದ್ಕೊಳ್ಳೋ ಅಂತ ವ್ಯಕ್ತಿಗಳು ನಿಮ್ಗೆ ಸಿಗ್ತಾ ಇರಬಹುದು. ಅದು ಪರ್ಫೆಕ್ಟ್ ಟೈಮಿಂಗ್, ಡಿವೈನ್ ಟೈಮಿಂಗ್ ಅಲ್ಲಿ ಅದು ಆಗುತ್ತೆ. ಆ ಟೈಮ್ ಬಂದಿದೆ ಅನ್ನೋದನ್ನ, ಇದು ಪರ್ಫೆಕ್ಟ್ ಟೈಮ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಯಾವುದೋ ಒಂದು ವಿಷಯ ತೆರ್ಕೊಳ್ಬಹುದು ಅಂದ್ರೆ ನೀವು ಅದನ್ನ ತಿಳ್ಕೊಳ್ಬಹುದು. ಧ್ಯಾನದಲ್ಲಿರ್ಬಹುದು, ಒಂದು ಆಧ್ಯಾತ್ಮಿಕ ವಿಷಯದಲ್ಲಿರ್ಬಹುದು, ಭಗವಂತನ ಕಾಣೋದ್ರಲ್ಲಿರ್ಬಹುದು. ಆ ತರ ಒಂದು ಒಳ್ಳೆ ವಿಷಯ ದೈವಿಕವಾಗಿ ನೀವು ಯಾವುದೋ ಒಂದು ವಿಷಯ ಅದು ಆ ಸೀಕ್ರೆಟ್ ನಿಮ್ಗೆ ತಿಳಿತಿದೆ. ನೋಡಿ ಇಲ್ಲಿ ಇನ್ ಅಂಡ್ ಆನ್ ಎನರ್ಜಿ ಇದು ತೆಗ್ದಿದ್ದು ಆ ಒಂದು ಬ್ಯಾಲೆನ್ಸ್ ಮಾಡೋದು ನಿಮ್ಗೆ ಆ ಒಂದು ಸೀಕ್ರೆಟ್ ನಿಮ್ಗೆ ತೆರೆದುಕೊಳ್ತಾ ಇದೆ. ಅದ್ರಲ್ಲಿ ನೀವು ಒಂದು ಜ್ಞಾನನ ಸಿದ್ಧಿ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ಈ ಕಾರ್ಡ್ ನೋಡಿ. ಆ ಸೀಕ್ರೆಟ್, ಈ ಇನ್ ಅಂಡ್ ಆನ್ ಎನರ್ಜಿ ಬ್ಯಾಲೆನ್ಸ್ ಮಾಡೋ ಒಂದು ಸೀಕ್ರೆಟ್ ನ ನೀವು ತಿಳ್ಕೊಳ್ತಾ ಇದ್ದೀರಾ ಅನ್ನೋದು. ಈಗ ಅದು ಪರ್ಫೆಕ್ಟ್ ಟೈಮಿಂಗ್. ನೋಡಿ ಅವ್ರು ಎಷ್ಟು ಸ್ಮೈಲ್ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಜ್ಞಾನದಲ್ಲಿ ಎಷ್ಟು ಒಳಪಿದೆ, ಆ ತರ ರೈನ್ಬೋ ಇದೆ ನೋಡಿ. ಆ ಒಂದು ಎನ್ಲೈಟ್ಮೆಂಟ್ ನಿಮಗಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ. ಇಷ್ಟು ದಿನ ಏನು ನಿಮ್ಗೆ ನೋಡಿ ಇಲ್ಲಿ ಕನ್ಫ್ಯೂಷನ್ಗಳೇನಿತ್ತು, 7 ಆಫ್ ಕಪ್ಸ್, ಒಂಥರ ಕನ್ಫ್ಯೂಷನ್ ಏನಿತ್ತು, ಯಾವ್ದನ್ನ ಆಯ್ಕೆ ಮಾಡೋದು ನೋಡಿ ಇಲ್ಲಿ, ಯಾವ್ದನ್ನ ಆಯ್ಕೆ ಮಾಡೋದು ಬಿಡೋದು, ಆ ತರ ಒಂದು ಕನ್ಫ್ಯೂಷನ್ ಇತ್ತಲ್ಲ, ಆ ಒಂದು ಸ್ಟ್ರೆಂತ್ ನಿಮ್ಗೆ ಸಿಗ್ತಾ ಇದೆ. ಆ ಒಂದು ಜ್ಞಾನ ನಿಮ್ಗೆ ದೊರೀತಾ ಇದೆ. ಏನನ್ನ ನಾನು ಮಾಡ್ಬೇಕು, ಏನನ್ನ ಬಿಡ್ಬೇಕು ಅನ್ನೋ ಒಂದು ಪರಿಜ್ಞಾನ ನಿಮ್ಗೆ ಸಿಗ್ತಾ ಇದೆ. 5 ಆಫ್ ಸೋರ್ಟ್ಸ್, ಏನೋ ಒಂದು ಸಂಬಂಧಗಳಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ರೋ, ಅಥವಾ ಆಫೀಸಲ್ಲಿ ಇರ್ಬೋದು, ಯಾವುದೇ ಒಂದು ಹಣಕಾಸಿನಲ್ಲಿ ಇರ್ಬೋದು, ಏನ್ರಲ್ಲ ನೀವು ತುಂಬಾ ಒಂದು ಫೈಟ್ ಮಾಡ್ತಾ ಇದ್ರೆ, ಅದ್ರಲ್ಲಿ ಜಗಲ್ ಮಾಡ್ತಾ ಇದ್ರೆ, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ನೋಡಿ. ಆ ಫೈಟ್ ಬೇಡ ಅಂತ ಇವ್ರು ಮುಂದೆ ಬರ್ತಾ ಇದ್ದಾರೆ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನೋದು. ಆ ನೆಗೆಟಿವಿಟಿಯಿಂದ ನೋಡಿ ಕಾರ್ಡ್ ಕೂಡ ಒಂಥರ ಕಪ್ಪುಗೆ ಹೊಗೆ ತರ ಇದೆ. ಆ ನೆಗೆಟಿವಿಟಿಯಿಂದ ನೀವು ಆಚೆ ಬರ್ತಾ ಇದ್ದೀರಾ. ಏನ್ ಜಗಲ್ ಮಾಡ್ತಿದ್ರಿ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನೋದು. ಯಾರೆಲ್ಲ ಈ ಫಸ್ಟ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ.
ಬಾಟಮ್ ಆಫ್ ದ ಡೆಕ್ 5 ಆಫ್ ಪೆಂಟಿಕಲ್ಸ್. ಫಸ್ಟ್ ಪೈಲಲ್ಲಿ ಕೂಡ ಈ ಕಾರ್ಡ್ ಬಂದಿತ್ತು, ಆದರೆ ಬಾಟಮ್ ಆಫ್ ದ ಡೆಕ್ ಅಲ್ಲ. ದ ವರ್ಲ್ಡ್ ಕಾರ್ಡ್, 9 ಆಫ್ ಸಾರ್ಟ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, 5 ಆಫ್ ಸಾರ್ಟ್ಸ್. ಈ ಕಾರ್ಡು ಫಸ್ಟ್ ಪೈಲಲ್ಲಿ ಬಂದಿತ್ತು, ಈ ಕಾರ್ಡ್ ಕೂಡ ಫಸ್ಟ್ ಪೈಲಲ್ಲಿ ಬಂದಿತ್ತು. ದ ಸ್ಟ್ರೆಂತ್, ನೈಟ್ ಆಫ್ ಪೆಂಟಿಕಲ್ಸ್, ದ ಸನ್ ಕಾರ್ಡ್, ಏಟ್ ಆಫ್ ಪೆಂಟಿಕಲ್ಸ್, four of swords, ಇದಕ್ಕೆ 2 ಕಾರ್ಡ್ ತೆಗಿಬೇಕನ್ನಿಸ್ತು. ಬಾಟಮ್ ಆಫ್ ದ ಡೆಕ್, ಅಬಂಡನ್ಸ್. ಅಬಂಡನ್ಸ್ನಾಗ ಏನು ಮಾಡ್ತಾ ಇದ್ದೀರಾ? ನೋಡಿ ಇಲ್ಲಿ 8 ಆಫ್ ಪೆಂಟಿಕಲ್ಸ್,
ಒಂದು ಗ್ರೋತ್ ಆಗ್ತಾ ಇದೆ. ನೀವೇನು ಅದಕ್ಕೆ ನೀರೆರೆದು ಅದನ್ನ ಪೋಷಣೆ ಮಾಡ್ತಾ ಇದ್ದೀರಾ, ಏನನ್ನ ಬೆಳೆಸ್ತಾ ಇದ್ದೀರಾ ಅದು ಹರಳಿದೆ, ಫಲ ಕೊಡುತ್ತೆ ಅನ್ನೋದು. ಹ್ಮ್ ನಿಮ್ಮ ಒಂದು ಪರಿಶ್ರಮಕ್ಕೆ ಡಿವೈನ್ ನಿಮ್ಗೆ ಏನ್ ಕೊಡ್ಬೇಕು ಮನೇಲಿ ಅದು ಕೊಟ್ಟೆ ಕೊಡ್ತಾರೆ ಅಂತ ನೋಡಿ. 8 ಆಫ್ ಪೆಂಟಿಕಲ್ಸ್, 8 ಆಫ್ ಕಪ್ಸ್. ಇಷ್ಟು ದಿನ ಏನು ಅದು ಒಂದು ಹಾರ್ಡ್ ವರ್ಕ್ ಇತ್ತು, ಒಂದು ಸ್ಟ್ರಗಲ್ ಇತ್ತು. ಅದನ್ನ ಬಿಟ್ಟು ನೀವು ಬೆಳಕು ನೋಡಿ, ಇಲ್ಲೂ ಸನ್ಫ್ಲವರ್ ಇದೆ. ಆ ಒಂದು ಸಂತೋಷದ ಕಡೆ ನಿಮ್ಮ ಆದಿ ಆ ಒಂದು ಜರ್ನಿ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಹ್ಯಾಪಿ ಆಗಿದ್ದೀರಾ, ಪೀಸ್ ಆಗಿದ್ದೀರಾ. ದುಃಖನೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ ಬೆಳಕನೆಡೆಗೆ. ಏನು ನಿಮ್ ಜೀವನದಲ್ಲಿ ಕನ್ಫ್ಯೂಷನ್ಸ್ ನೋಡಿ, ಇಲ್ಲಿ 2 ಆಫ್ ಸೋರ್ಟ್ಸ್. ಏನು ನಿಮ್ ತಲೆ ತಿಂತಾ ಇತ್ತು, ಅದರಿಂದ ನೀವು ಒಂಥರ ನಿರಾಳತೆ, ಒಂದು ಪೀಸ್, ಒಂದು ಹ್ಯಾಪಿನೆಸ್ ನೋಡಿ. ಮಲಗಿದ್ರು ಕೂಡ ಡಾನ್ಸ್ ಆಡ್ತಾ ಇದ್ದೀರಾ. ಇಷ್ಟು ದಿನ ನಿಮ್ಗೆ ನಿದ್ದೆ ಬರ್ತಿರ್ಲಿಲ್ಲ ಮಲಗಿದ್ರು. ಯಾವುದೋ ಒಂದು ವಿಷಯ ತುಂಬಾ ಕಿರಿಕಿರಿ, ತಲೆನೋವು, ಆತರ ಒಂದು ಈ ಎನರ್ಜಿಲಿದ್ರೆ ಇವಾಗ ಈ ಎನರ್ಜಿಗೆ ಬರ್ತಾ ಇದ್ದೀರಾ. ದ ವರ್ಲ್ಡ್ ಕಾರ್ಡ್, ಆ ಒಂದು ಪರಿಪೂರ್ಣತೆ, ಒಂದು ಹೋಲ್ನೆಸ್, ಸಂಪೂರ್ಣ, ಆ ಒಂದು ಪ್ಯಾಟರ್ನ್ ಸಂಪೂರ್ಣವಾಗಿ ಒಂದು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರೋ ಹಾಗೆ. ಅದ್ರಲ್ಲೂ ಒಂದು ಪೋಸ್ಚರ್ ಇದೆ ನೋಡಿ, ಡಾನ್ಸಿಂಗ್ ತರ. ಆ ತರ ಹ್ಯಾಪಿಯಾಗಿ ಖುಷಿಯಾಗಿ ಮಲಗ್ತಿದ್ದೀರಾ. ಮತ್ತೆ ಆ ಹುಲ್ ಮೇಲೆ ಮಲಗಿದಾಗ ಎಷ್ಟು ಆಹ್ಲಾದ, ಆ ಒಂದು ಖುಷಿ, ಹ್ಯಾಪಿನೆಸ್ ಸಿಗುತ್ತೆ. ಆ ತರ ನಿಮಗೆ ಆ ಖುಷಿ ಸಿಗುತ್ತೆ, ಸಂತೃಪ್ತಿ, ಸಮಾಧಾನ ಸಿಗುತ್ತೆ. ಇಷ್ಟು ದಿನ ನೀವು ಮಲಗಿದ್ರೆ ಮುಳ್ಳ ಹಾಸಿಗೆ ಮೇಲೆ ಮಲಗ್ದಂಗೆ ಇರ್ತಿತ್ತು, ನಿದ್ದೆ ಬರ್ತಿರ್ಲಿಲ್ಲ. ಈಗ ಅದು ಹುಲ್ಲಿನ ಹಾಸಿಗೆ, ಒಂಥರ ಅದರಲ್ಲಿ ಒಂದು ಎನರ್ಜಿ ನಿಮ್ಗೆ ಪಾಸ್ ಆಗ್ತಾ ಇದೆ. ಆ ತರ ಒಂದು ನಿಮ್ಮ ಒಂದು ಜರ್ನಿ ಆ ಕಡೆ ಶುರುವಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದೆ. ನಿಮ್ಮ ಪರಿಶ್ರಮಕ್ಕೆ ಗ್ರೋತ್ ಆಗ್ತಾ ಇದೆ. ಇಷ್ಟು ದಿನ ಏನ್ ದುಃಖ ಇತ್ತು ಅದು ಬಿಟ್ಟು ಬೆಳಕಿನೆಡೆಗೆ ಬರ್ತಾ ಇದ್ದೀರಾ ಅನ್ನೋದು. ನಿಮ್ಮ ಒಂದು ಪ್ರೀತಿಯಲ್ಲಿ ಸ್ಟ್ರೆಂತ್ ಸಿಗ್ತಾ ಇದೆ. ನಿಮ್ಮ ಸಂಬಂಧದಲ್ಲಿ ಒಂದು ತ್ಯಾಗ, ಒಂದು ತಾಳ್ಮೆಯಿಂದ ವರ್ತಿಸುವಂತಹ ಒಂದು ಒಳ್ಳೆ ಪರಿವರ್ತನೆ ನಿಮ್ಗಾಗ್ತಾ ಇದೆ. ಇಲ್ಲ ಯಾರಾದ್ರೂ ಮದ್ವೆ ಆಗೋರಿದ್ರೆ ಅವರಿಗೆ ಮದ್ವೆಯಲ್ಲಿ ಒಂದು ಹುಡುಗ ಅಥವಾ ಹುಡುಗಿ ನೋಡ್ತಿದ್ರೆ ಅದ್ರಲ್ಲಿ ಸ್ಟ್ರೆಂತ್ ಇದೆ, ಬಲ ಇದೆ, ಒಳ್ಳೆ ವ್ಯಕ್ತಿತ್ವ ಉಳ್ಳಂತವ್ರು, ಹೊಂದ್ಕೊಳ್ಳೋ ಅಂತ ವ್ಯಕ್ತಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಇಷ್ಟು ದಿನ ಏನೋ ಒಂದು ಚಿಂತೆ ಇತ್ತು, ಅದರಿಂದ ಹೊರ ಬರ್ತಾ ಇದ್ದೀರಾ. ನಿಮ್ಗೆ ಒಂದು ಸ್ಪಷ್ಟ ಒಂದು ದಾರಿ ನಿಮ್ಗೆ ಸಿಗ್ತಾ ಇದೆ. ಇಷ್ಟು ದಿನ ಏನು ಏನೋ ಒಂದು ವಿಷಯದಲ್ಲಿ ಕೊರಗ್ತಾ ಇದ್ರಿ, ಅದಕ್ಕೆ ಒಂದು ಸ್ಪಷ್ಟತೆ ದೊರೀತಾ ಇದೆ. ಮತ್ತೆ ನಿಮ್ಗೆ ಸಂತೋಷ ಸಿಗ್ತಾ ಇದೆ. ಇಷ್ಟು ದಿನ ಏನು ನೀವು ಈ ತರ ಕಳೆದೋಗಿದ್ರಿ, ವಾಸ್ತವವಾಗಿ ನೀವು ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ಈ ಕೆಲಸದೊಳಗಡೆ ನೀವಿಲ್ಲ, ನಿಮ್ಮ ಆಲೋಚನೆ ಬೇರೆ ಕಡೆ ಇದೆ. ಆತರ ನೀವು ಕಳೆದೋಗಿದ್ರಿ, ಅದರಿಂದ ವಾಪಸ್ ಮತ್ತೆ ಬರ್ತಾ ಇದ್ದೀರಾ. ನಿಮ್ಮ ಒಂದು ಗೊಂದಲಕ್ಕೆ, ನಿಮ್ಮ ಒಂದು ಚಿಂತೆಗೆ ಒಂದು ಪರಿಹಾರ ದೊರೀತಾ ಇದೆ. ದ ಸನ್ ಕಾರ್ಡ್ ಹ್ಯಾಪಿ ತಂದು ಕೊಡ್ತಾ ಇದ್ದಾರೆ. ನಿಮ್ಗೆ ದಾರಿ ಯಾವ್ದಪ್ಪ ಅಂತ ಕೇಳ್ತಾ ಇದಾರೆ ಭಗವಂತನ ಹತ್ರ. ಆ ದಾರಿ ಭಗವಂತ ನಿಮ್ಗೆ ತೋರಿಸ್ತಾರೆ ಅನ್ನೋದನ್ನ
ತಿಳಿಸ್ತಾ ಇದ್ದಾರೆ. ನಿಮ್ಮ ಯಾರು ಇಲ್ಲಿ ಮ್ಯಾರೇಜ್ ಆಗಿರೋರು ಇರ್ಬೋದು, ಆಗದೆ ಇರೋರು ಇರ್ಬೋದು. ಆಗದೆ ಇರೋರಿಗೆ ಒಂದು ಹಠಾತ್ ಬದಲಾವಣೆ ಏನು, ಒಂದು ಮ್ಯಾರೇಜ್ ಸೆಟ್ ಆಗ್ತಾ ಇದೆ, ಒಂದು ಒಳ್ಳೆ ಹುಡುಗ ಹುಡುಗಿ ನಿಮ್ಮ ಒಂದು ಚಿಂತನೆಗೆ ಸರಿ ಹೊಂದುವಂತ ವ್ಯಕ್ತಿಗಳು ಸಿಗ್ತಾ ಇದ್ದಾರೆ. ಮತ್ತೆ ನಿಮ್ಮ ಒಂದು ಪ್ರೀತಿಲಿ ಸ್ಟ್ರೆಂತ್ ಸಿಗ್ತಾ ಇದೆ ಅನ್ನೋದು ಈ ಅಮಾವಾಸ್ಯೆಯಲ್ಲಿ ಮದ್ವೆ ಆಗಿರೋ ನೋಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಆ ಒಂದು ಪ್ರೀತಿ ರೊಮ್ಯಾನ್ಸ್ ಅದು ನಿಮ್ಗೆ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹಣಕಾಸಿನಲ್ಲಿ ಭದ್ರತೆ, ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ. ನೈಟ್ ಆಫ್ ಪೆಂಟಿಕಲ್ಸ್, ನೀವು ಮದ್ವೆ ಆಗುವಂತ ಇದು ನೈಟ್ ಆಫ್ ಕಪ್ಸ್, ಒಂದು ನಂಬಿಕಸ್ಥ ವ್ಯಕ್ತಿತ್ವವುಳ್ಳ ವ್ಯಕ್ತಿಯಾಗಿರ್ತಾರೆ. ಬಾಂಧವ್ಯದಲ್ಲಿ ಹೆಚ್ಚು ಗೌರವಿಸುವಂತ, ಪ್ರೀತಿಸುವಂತ, ನಿಮ್ಗೆ ಬಲ ಸ್ಟ್ರೆಂತ್ ಆಗಿ ನಿಮ್ ಜೊತೆ ಇರುವಂತ ವ್ಯಕ್ತಿತ್ವ ಉಳ್ಳಂತವರು. ಇಲ್ಲೂ ಒಂದು ನೈಟ್ ಆಫ್ ಪೆಂಟಿಕಲ್ಸ್ ಒಂದು ನಂಬಿಕೆ ಇರೋಂತ ವ್ಯಕ್ತಿತ್ವ ಉಳ್ಳವರು. ಆ ವ್ಯಕ್ತಿ ನಿಮ್ಗೆ ನಿಮ್ಮ ಪ್ರೀತಿಲಿ ಚೆನ್ನಾಗಿ ನೋಡ್ಕೊಳ್ಳುವಂತ ವ್ಯಕ್ತಿ ನಿಮ್ಗೆ ಸಿಗ್ತಾ ಇದ್ದಾರೆ. ಮತ್ತೆ ಇಷ್ಟು ದಿನ ಏನು ಆ ನಿರಾಸಕ್ತಿ, ಯಾವ ಒಂದು ಸೋಂಬೇರಿತನ ಏನಿತ್ತು, ಅದರಿಂದ ನೀವು ಹೊರಬರ್ತಾ ಇದ್ದೀರಾ. ಒಂದು ಒಳ್ಳೊಳ್ಳೆ ಅವಕಾಶಗಳು, ಒಂದು ದೃಢವಾಗಿ ನಿಲ್ಲೋ ಅಂತವ್ರು. ನೋಡಿ ಇಲ್ಲಿ ಎಷ್ಟು ಬೇರ್ ಬಿಟ್ಟಿದೆ, ಇಲ್ಲಿ ಗ್ರೋತೆ ಇಲ್ಲ. ಅದನ್ನ ತಾಳ್ಮೆಯಿಂದ ಕಾಯಿರಿ. ನಿಮ್ಮಲ್ಲಿ ಒಂದು ನಿಮ್ಮ ಒಂದು ದೃಢತೆ, ನಿಮ್ಮ ಒಂದು ತಾಳ್ಮೆ ನಿಮ್ಗೆ ಗ್ರೋತ್ ತಂದು ಕೊಡ್ತಾ ಇದೆ. ಹ್ಯಾಪಿನೆಸ್, ಸಂತೋಷ ತಂದು ಕೊಡ್ತಾ ಇದೆ. ಆ ಸಂದರ್ಭ ನಿಮ್ದಾಗಿದೆ, ಗ್ರೋತ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದೆ. ಸಂಬಂಧದಲ್ಲಾಗ್ಲಿ, ಹಣಕಾಸಿನಲ್ಲಾಗ್ಲಿ ಒಂದು ಹೊಸ ಬೆಳವಣಿಗೆ, ಒಳ್ಳೆ ಅವಕಾಶಗಳು ನಿಮ್ಗೆ ನಿಮ್ಮ ಕೈ ಸೇರ್ತಾ ಇದೆ. ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಎಲ್ಲಾ ಕೆಲಸ ಕಾರ್ಯದಲ್ಲೂ ಒಂದು ಬೆಳಕು, ಒಂದು ಗ್ರೋತ್, ಒಂದು ಹ್ಯಾಪಿನೆಸ್ ನಿಮ್ಗೆ ಸಿಗ್ತಾ ಇದೆ. ಒಂದು ಮದ್ವೆಗೆ ಹುಡ್ಗ ಹುಡ್ಗಿನ ಹುಡುಕ್ತಾ ಇರ್ಬೋದು, ಅಥವಾ ನಿಮ್ಮ ಪ್ರೀತಿ ಬಾಂಧವ್ಯದಲ್ಲೇನೆ ಒಂದು ನಂಬಿಕೆ, ದೃಢತೆ, ನಿಮ್ಮ ಒಂದು ಜೀವನದಲ್ಲಿ ಒಂದು ತಾಳ್ಮೆ, ಅದೆಲ್ಲ ನಿಮ್ಗೆ ನಿಮ್ಮ ಕೈ ಸೇರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಈ 5 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್ ಏನು ಬಂದಿದೆ, ನೀವು ಇಷ್ಟು ದಿನ ನಿಮ್ಮ ಒಂದು ಸಂಬಂಧಗಳಲ್ಲಾಗಿರ್ಬೋದು, ಒಂದು ಭದ್ರತೆ ಇರಲಿಲ್ಲ. ನಿಮ್ಮಲ್ಲಿ ಒಂದು ಒಳ ಜಗಳ, ನೋವು, ದುಃಖ, ಬೇಸರ, ಈ ತರ ಏನಿತ್ತು ನಿಮ್ಮ ಜೀವನದಲ್ಲಿ, ಅದೆಲ್ಲ ಬಿಟ್ಟು ನಿಮ್ಮಲ್ಲಿ ಒಂದು ಸಾಮರಸ್ಯ ಹೆಚ್ಚಾಗ್ತಾ ಇದೆ. ನಿಮ್ಮ ಹಣಕಾಸಿನಲ್ಲಿ ಒಂದು ಸಮೃದ್ಧಿ, ನಿಮ್ಮ ಪ್ರೀತಿಲಿ ಒಂದು ಸಮೃದ್ಧಿ, ನಿಮ್ಮ ವ್ಯವಹಾರದಲ್ಲಿ ಒಂದು ಸಮೃದ್ಧಿ, ಏನು ಒಂದು ಒಳ ಜಗಳ ಏನಿತ್ತು ಅದೆಲ್ಲ ಬಂದಾಗಿ ನಿಮ್ಮಲ್ಲಿ ಒಂದು ಆ ತಾಯಿ ಎನರ್ಜಿ ಜಾಗೃತ ಆಗ್ತಾ ಇದೆ. ಒಂದು ಸಮೃದ್ಧಿತನ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕಲ್ಪನೆ ಮಾಡ್ಕೊಂಡಿದ್ರಿ, ಅಥವಾ ನೀವು ಈ ಕೆಲಸ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ರಿ, ಅದು ಆ ಒಂದು ಹೆಜ್ಜೆನ ಸಣ್ಣದಾಗಿ ಇಟ್ಟು ಅದು ಒಂದು ಬೆಳವಣಿಗೆ ಹಾದಿನ ಡಿವೈನ್ ನಿಮ್ಗೆ ತೋರಿಸ್ತಾ ಇದ್ದಾರೆ. ಹೊಸ ಅವಕಾಶ, ಹೊಸ ಕಲಿಕೆ, ಏನಾದ್ರೂ ಕಲಿತೀನಿ ಅನ್ನೋದಿರ್ಬಹುದು. ಅದಕ್ಕೆ ಹೆಚ್ಚು ಆಪ್ಷನ್ಸ್ಗಳು ದೊರೀತಾ ಇದೆ. ಅಥವಾ ನೀವು ನಾನು ಇದ್ ಮಾಡ್ಬೇಕಾಗಿತ್ತು, ಈ ತರ ನಿಮ್ಮ ಆಲೋಚನೆಯಲ್ಲಿ ಏನೋ ಒಂದಿದೆ, ಅದನ್ನ ಹೇಗ್ ಮಾಡ್ಬೇಕು, ಅದು ಒಂದು ಪ್ರಾಕ್ಟಿಕಲ್ ಆಗಿ ತಗೊಂಡ್ ಬನ್ನಿ.
ಅದು ದೊಡ್ಡ ಮಟ್ಟದಲ್ಲದೆ ಇದ್ರು ಚಿಕ್ಕ ಮಟ್ಟದಲ್ಲಿ ಹೆಜ್ಜೆ ಇಡಿ. ಆ, ಅದಕ್ಕೆ ದಾರಿ ಡಿವೈನ್ ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ಅದರಲ್ಲಿ ನಿಮ್ಗೆ ಫ್ಲವರಿಂಗ್ ಆಗುತ್ತೆ, ಅದು ಅರಳುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನಾದ್ರು ಕಲಿಯೋದಿದ್ರೆ ಆ ಅದು ಆ ಒಳ್ಳೆ ಆ ಒಂದು ಗ್ರೋತ್ ಕಡೆ ದಾರಿ ಡಿವೈನ್ ನಿಮ್ಗೆ ತೋರಿಸ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ಏನಾದ್ರೂ ನೀವು ಕಲ್ಪನೆ ಮಾಡ್ಕೊಂಡು ಹಿಂಗ್ ಮಾಡ್ಬೇಕಾಗಿತ್ತು ಹಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ನೀವು ಜೀವ ತುಂಬಿ ಅದನ್ನ ಗಿಡನ ನೆಟ್ಟು ಅದನ್ನ ನೀರ್ ಹಾಕಿ ಪೋಷಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಾ ಅದನ್ನ ಸಣ್ಣ ಮಟ್ಟದಲ್ಲಾದ್ರೂ ಆದ್ರೂ ಪರವಾಗಿಲ್ಲ, ಅದನ್ನ ಇಮಿಡಿಯೇಟ್ ಅದನ್ನ ಪ್ರೋಸೆಸ್ ಮಾಡಿ ಅದರಲ್ಲಿ ನಿಮ್ಗೆ ಬೆಳವಣಿಗೆ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾವುದೋ ಒಂದು ಪರಿಸ್ಥಿತಿ ತುಂಬಾ ಆಲೋಚನೆ ಮಾಡ್ತಾ ಒಂಥರ ನಿದ್ದೆಗೆಟ್ಟಿರ್ಬಹುದು, ಅಥವಾ ತುಂಬಾ ಓವರ್ ಥಿಂಕ್ ಮಾಡ್ತಾ ಇರ್ಬಹುದು, ಇಲ್ಲ ಯಾವುದೋ ಒಂದು ಹಳೆ ನೆನಪು ನಿಮ್ಮನ್ನ ಕಾಡ್ತಾ ಇರ್ಬಹುದು. ಈ ಹ್ಯಾಂಡ್ ಮ್ಯಾನ್ ಏನ್ ಹೇಳ್ತಾ ಇದೆ ಅಂದ್ರೆ ಆ ಪರಿಸ್ಥಿತಿನ ಹೇಗಿದೆ ಹಾಗೆ ಬಿಟ್ಬಿಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿ ಅದಾಗಿದ್ದ ತಿಳಿಯಾಗಿ ಸರಿ ಹೋಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನೋ ಒಂದು ಸ್ಥಗಿತ ಆಗೋಗಿದೆ, ನನ್ಗೆ ಆಗ್ತಾ ಇಲ್ಲ, ಕೆಲಸ ನಿಂತೋಗ್ಬಿಟ್ಟಿದೆ ಅಂತ ನಿಮ್ಮಲ್ಲಿ ಆ ಒಂದು ಭಾವನೆ ಇದ್ರೆ ಅದನ್ನ ನೀವು ಅದಾಗಿದ್ದದೇ ತೆರೆದುಕೊಳ್ಳುತ್ತೆ. ನಿಮ್ಗೆ ಏನೋ ಆಗಿದೆ ಅನ್ನೋ ಒಂದು ಅತಿಯಾಗಿ ಚಿಂತೆ ಮಾಡಿ ಅದನ್ನ ತುಂಬಾ ಹದಗೆಡ್ಸ್ಕೊಳ್ಳೋದ್ಕಿಂತ ಆ ಪರಿಸ್ಥಿತಿ ಹೇಗಿದೆ ಹಾಗೆ ಅದನ್ನ ಬಿಟ್ಬಿಟ್ರೆ ಅದು ತಿಳಿಯಾಗತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದರಿಂದ ಆ ಒಂದು ಜ್ಞಾನ, ಒಂದು ಅರಿವು, ಆಮೇಲೆ ಯಾವುದೋ ಒಂದು ವಿಷಯಕ್ಕೆ ನಿದ್ರೆ ಅದು ಏನು ಬರ್ತಾ ಇರ್ಲಿಲ್ಲ, ತುಂಬಾ ಚಿಂತೆ ಮಾಡ್ತಾ ಇದ್ರಿ, ಅದರಿಂದ ನೀವು ವಿಶ್ರಾಂತಿಗೊಳ್ತಾ ಇದ್ದೀರಾ, ನಿಮ್ಮನ್ನೇ ನೀವು ಅವಲೋಕನ ಮಾಡ್ಕೊಂಡು ಆ ಒಂದು ಜ್ಞಾನನ ಸಿದ್ಧಿಸ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನೀವು ಸೆಲೆಕ್ಟ್ ಮಾಡಿರೋ ಕಾರ್ಡ್ ಯಾವುದು ಅಂತ ಅಂದ್ರೆ ಹೊಂದಾಣಿಕೆ ಮಾಡ್ಕೊಳ್ಳೋದು, ಯಾವ್ದಾದ್ರು ಒಂದು ಹೊಸ ಪರಿಸ್ಥಿತಿ ಇದ್ರೆ ಅದಕ್ಕೆ ನೀವು ಅಡ್ಜಸ್ಟ್ ಆಗ್ಬೇಕು, ಇಲ್ಲ ಅಂದ್ರೆ ಅದನ್ನ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏಂಜಲ್ ಕಾರ್ಡ್ ಅಲ್ಲಿ ನಿಮ್ಗೆ ಇಂಪ್ರೂವಿಂಗ್ ಹೆಲ್ತ್ ಅಂತ ಕೊಟ್ಟಿದೆ. ನೀವು ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಕೆಲವ್ರಿಗೆ ಇಂಪ್ರೂವ್ ಆಗ್ತಾ ಇದೆ ನಿಮ್ಮ ಹೆಲ್ತ್ ಅಲ್ಲಿ ಅನ್ನೋದು, ಎಲ್ಲ ಬ್ಯಾಲೆನ್ಸ್ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದನ್ನ ನೀವು ಬ್ಯಾಲೆನ್ಸ್ ಆಗಿ ನಿಮ್ಮ ಹೆಲ್ತ್ ನ ಇಟ್ಕೊಳ್ಬೇಕು ಅನ್ನೋದನ್ನ ಕೆಲವರು ತಿಳಿಸ್ತಾ ಇದ್ದಾರೆ. ನಿಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬಹುದು, ಅಥವಾ ಯೋಗ, ಒಂದು ನಿದ್ರೆ ಕರೆಕ್ಟ್ ಆಗಿ ಮಾಡೋದಿರ್ಬಹುದು, ನಿಮ್ಮ ಆರೋಗ್ಯನ ನೀವು ಬ್ಯಾಲೆನ್ಸ್ ಅಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ, ಇಂಪ್ರೂವ್ ಮಾಡ್ಕೊಳ್ಳಿ. ಅಥವಾ ಇಂಪ್ರೂವ್ ಆಗ್ತಾ ಇದೆ, ಯಾರಿಗಾದ್ರೂ ಆರೋಗ್ಯದ ಬಗ್ಗೆ ಚಿಂತೆ ಇದ್ರೆ ಅವರಿಗೆ ಈ ಮೆಸೇಜ್, ದೇರ್ ಇಸ್ ಸಮಥಿಂಗ್ ಬೆಟರ್. ನಿಮ್ಗೆ ಏನೋ ಒಂದು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಏಂಜಲ್ಸ್ ಅಂತ ಅಂದ್ರೆ, ನೀವು ಅನ್ಕೊಂಡಿರೋದು ಏನು ಆಗ್ಲಿಲ್ಲ ಅಂದ್ರೆ ಡಿವೈನ್ ಅದು ಇನ್ನೂ ಬೆಟರ್ ಆಗಿ ಕೊಡ್ತಾರೆ ನಿಮ್ಗೆ ಅನ್ನೋದು ತಿಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ನೀವು ಯಾವುದೋ ಒಂದು ಇವಾಗ ಇದು ಎಲ್ಲ ಇದ್ರೂನು ಇಲ್ಲದಾಗೆ ಏನೋ ಒಂದು ಚಿಂತೆ ಮಾಡ್ತಾ ಇದ್ದಾರೆ, ಇರೋದ್ರ ಕಡೆ ಗಮನ ಇಲ್ಲ. ಆತರ ನಿಮ್ಗೆ ಯಾವುದು ಬಾಗ್ಲು ಮುಚ್ಕೊಂಡಿದೆ ಅದ್ರ ಕಡೆ ಚಿಂತೆ ಮಾಡೋದ್ ಬಿಟ್ಟು ಏನಿದೆ ಅದ್ರಲ್ಲಿ ಖುಷಿ ಪಡೋದನ್ನ ಕಲೀರಿ. ಯಾವ ಬಾಗ್ಲು ನಿಮ್ಗೆ ಓಪನ್ ಇದೆ ಅದನ್ನ ನೋಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾವುದೇ ಒಂದು ಇಲ್ಯೂಷನ್, ಒಂದು ಅದೇ ಕನ್ಫ್ಯೂಷನ್ಸು, ಇರೋದನ್ನ ಬಿಟ್ಟು ಏನೋ ಇಲ್ಲದೆ ಇರೋದನ್ನ ಚಿಂತೆ ಮಾಡ್ತಾ ಇರೋದು, ಅದನ್ನ ಗಮನಿಸ್ತಾ ಇಲ್ಲ, ಅದರಿಂದ ಎಲ್ಲ ನೀವು ಹೊರಗಡೆ ಬರ್ತಾ ಇದ್ದೀರಾ, ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದೀರಾ.
ಆ ಒಂದು ಪರಿಸ್ಥಿತಿಯಿಂದ ಇದು ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ನಿಮ್ಮ ಕಚೇರಿಗಳಲ್ಲಾಗಿರ್ಬೋದು, ಆ ಥರ ಅದರಿಂದ ನೀವು ಹೊರ್ಗಡೆ ಬರ್ತಾ ಇದ್ದೀರಾ. ಸಾಕಪ್ಪ ನನಗಿದು ಅನ್ನೋದು, ಆ ಒಂದು ಮದರ್ ಎನರ್ಜಿ, ಎಲ್ಲದರಲ್ಲೂ ಒಂದು ಕಾಳರ್ಜಿ, ಮೃದುತ್ವ. ನೋಡಿ, ಹುಲಿ ಕೂಡ ಎಲ್ಲ ಇದು ಕ್ರೂರ ಪ್ರಾಣಿ ಅಂತ ನೀವು ಕ್ರೂರವಾಗಿ ಅದ್ರ ಜೊತೆ ಮಾಡ್ತಾ ಇಲ್ಲ, ಆದ್ರೆ ಮೃದುವಾಗಿ ಅದನ್ನ ಮಗು ತರ ಪೋಷಿಸ್ತಾ ಇದ್ದೀರಾ. ಒಂಥರ ನಿಮ್ ಮಾತು ಕೇಳೋ ತರ ಮಾಡ್ತಾ ಇದ್ದೀರಾ. ಆ ತರ ಒಂದು ಆ ಮದರ್ ಎನರ್ಜಿ ಮೃದುವಾಗಿ ಆಗ್ತಾ ಇದ್ದೀರಾ. ಏನೊಂದು ಹಾರ್ಡ್ನೆಸ್ ಇತ್ತು, ಒಂಥರ ಖಿನ್ನತೆ ಇತ್ತು, ನಿದ್ರೆ ಬರ್ತಾ ಇರ್ಲಿಲ್ಲ, ಎರಡು ವಿಷಯದಲ್ಲಿ ದ್ವಂದ್ವ, ಕಿತ್ತಾಟ, ಹೊಡೆದಾಟ ಬಡದಾಟ ಮನ್ಸಲ್ಲೇ ಆಗಿರ್ಬೋದು, ಅಥವಾ ವ್ಯಕ್ತಿಗಳ ಜೊತೆನೆ ಆಗಿರ್ಬೋದು. ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ಈ ಅಮಾವಾಸ್ಯೆ ನಿಮ್ಮಲ್ಲಿ ಆ ಒಂದು ತಾಯಿ ತನ ಒಂದು ಜಾಗೃತಿ ಸಿಗ್ತಾ ಇದೆ. ನಿಮ್ಮಲ್ಲಿ ಒಂದು ಸಾಫ್ಟ್ನೆಸ್, ಅದೇ ನಿಮ್ಮ ಸ್ಟ್ರೆಂತ್ ಆಗ್ತಾ ಇದೆ. ನಿಮ್ಗೆ ಒಂದು ಯಾರಾದ್ರೂ ಪ್ರಪೋಸ್ ಮಾಡ್ಬೋದು, ಅಥವಾ ಮದ್ವೆ ಆಗಿರೋರು ಅವ್ರ ಸಂಗಾತಿನೇ ಆ ಜಗಳಗಳಿಂದ ಆಚೆ ಸಾಕಾಯ್ತಪ್ಪ, ಇದು ಬೇಡ, ಇದರಿಂದ ಹೊರಗಡೆ ಬರೋಣ ಅನ್ಬಿಟ್ಟು ಅವರನ್ನ ಅವರು ಅವಲೋಕನ ಮಾಡ್ಕೊಂಡು ನಿಮ್ಗೆ ಒಂದು ಪ್ರೀತಿಯಾಗಿ ನೋಡ್ಕೊಳ್ಳೋದಿರ್ಬಹುದು. ಆ ಒಂದು ಬದಲಾವಣೆ, ಚೇಂಜಸ್ ನಿಮ್ಮಲ್ಲಿ ಆಗ್ತಾ ಇದೆ. ಲೇಜಿನೆಸ್ ಹೋಗ್ತಾ ಇದೆ. ಏನಾದ್ರೂ ಒಂದು ಮಾಡ್ಬೇಕು ಹೊಸದು, ಏನ್ ಅನ್ಕೊಂಡಿದೀರ ಅದನ್ನ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋಣ, ಅದ್ರಲ್ಲಿ ನೋಡಿ ಮುಂದೆ ಹೋಗ್ತಾ ಇದ್ದೀರಾ. ಈ ಒಂದು ದುಃಖ ಇದೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ. ನೀವು ಏನು ಲೇಜಿನೆಸ್ ಆಗ್ತಾ ಇದ್ರಿ, ಈಗ ಕೆಲಸ ಮಾಡ್ತಾ ಇದ್ದೀರಾ. ಆ ಬೆಳವಣಿಗೆನ ನೋಡೋಣ. ಹೀಗೆ ಕುತ್ಕೊಂಡ್ರೆ ಹಿಂಗಿದ್ರೆ ನಾನು ಆಗಲ್ಲ ಅನ್ಬಿಟ್ಟು ಆ ಬೆಳಕನ್ನೆಡೆಗೆ ನೀವು ಹೋಗ್ತಾ ಇದ್ದೀರಾ. ಆ ಬೆಳಕನ್ನ ನೀವು ತಗೊಳ್ತಾ ಇದ್ದೀರಾ. ಅದರಿಂದ ನೀವು ಈ ನಿದ್ರಾ ನೋಡಿ, ಇಲ್ಲಿ ನಿಮ್ಗೆ ನಿದ್ರೆ ಬರ್ತಾ ಇರ್ಲಿಲ್ಲ, ಖಿನ್ನತೆ ಇತ್ತು, ತುಂಬಾ ಏನೋ ಒಂದು ಚಿಂತೆ ಇತ್ತು. ಇಲ್ಲಿ ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀರಾ. ಆ ಒಂದು ನಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಷ್ಟು ಹ್ಯಾಪಿ ಆಗಿದ್ದೀರಾ. ಆ ಒಂದು ಮೂಮೆಂಟ್ ಡಾನ್ಸ್ ಆಡ್ಕೊಂಡು ಆ ತರ ಒಂದು ಚೇಂಜಸ್ ನಿಮ್ಗೆ ಈ ಹುಣ್ಣಿಮೆ ಆ ಒಂದು ಚೇಂಜಸ್ ನ ತರ್ತಾ ಇದೆ. ನೋಡಿ, ಇಲ್ಲಿ ಪೂರ್ತಿ ಕತ್ಲು ಇದೆ, ಇಲ್ಲಿ ಚಂದ್ರ ಇದೆ. ನೀವು ಕತ್ಲಲ್ಲಿದ್ರಿ, ಅದರಿಂದ ಹೀಗೆ ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ಮೇಲಿದ್ದ ಕತ್ಲನ್ನ ನೀವು ತೆಗಿತಾ ಇದ್ದೀರಾ. ನೀವು ನಿಮ್ಮನ್ನ ಮುಚ್ಕೊಂಡಿರೋ ಆ ಪರದೆಯಿಂದ ಆಚೆ ಬರ್ತಾ ಇದ್ದೀರಾ. ಆ ಜ್ಞಾನಕ್ಕೆ, ಆ ಅರಿವಿಗೆ ನೀವು ಬರ್ತಾ ಇದ್ದೀರಾ. ಮೂಮೆಂಟ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ಒಂದು ಪೆಂಟಿಕಲ್ಸ್ ಮೂಮೆಂಟ್ ಇರ್ಬೋದು. ನೋಡಿ, ಯಾರಿಗೋ ಮಗು ಹುಟ್ಟೋದ್ರಲ್ಲಿ ನೋಡಿ, ಇದು ಒಂದು ಹೋಮ್ ತರಾನೇ ಕಾಣಿಸುತ್ತೆ. ಮತ್ತೆ ನೀವು ಯಾವುದೋ ಒಂದು ಪರಿಸ್ಥಿತಿಯಿಂದ ಹುಟ್ಟು ಬರ್ತಾ ಇದ್ದೀರಾ, ಅಥವಾ ಕೆಲವ್ರಿಗೆ ಮದರ್ ಆಗ್ತಾ ಇದಾರೆ. ನೋಡಿ, ಇಲ್ಲಿ ಮದರ್ ಅಂತ 2-3 ಸಲ ಹೇಳಿದೆ. ಆ ಮದರ್, ಆ ಒಂದು ತಾಯ್ತನನ ಸವಿಯೋ ಅಂತ ಸಮಯ, ನಿಮ್ಮ ಮನೆಗೆ ಒಂದು ಹೊಸ ಜೀವ ಎಂಟ್ರಿ ಕೊಡ್ತಾ ಇರ್ಬೋದು. ಆ ಒಂದು ಖುಷಿ ನಿಮ್ಗಾಗ್ತಾ ಇದೆ. ಆ ಒಂದು ಪರಿಪೂರ್ಣತೆನ, ಒಂದು ಹೆಣ್ಣಿಗೆ ಒಂದು ತಾಯ್ತನ ಒಂದು ಪರಿಪೂರ್ಣತೆ ಅಂತಾರೆ. ಹಾಗೆ ಆ ಪರಿಪೂರ್ಣತೆನ ನೀವು ಕಂಡುಕೊಳ್ತಾ ಇದ್ದೀರಾ. ಏನು ನೋಡಿ, ಇದು ಓಂ ತರನೇ ಇದೆ. ಅದು ಆಗ್ತಾ ಇಲ್ಲ ಅನ್ನೋ, ನನ್ಗೆ ಮಗು ಆಗ್ತಾ ಇಲ್ಲ ಅನ್ನೋ ಒಂದು ಏನು ಅದು ಒಂಥರ ಗೊಂದಲ, ಅದು ಸಿಕ್ಕಾಕೊಂಡಿದ್ರೆ ಅದು ಒಂದು ಆ ಹಾರ್ಟ್ ಶೈನ್ ಆಗ್ತಾ ಇದೆ, ಖುಷಿ ಪಡ್ತಾ ಇದೆ, ನಿಮ್ಮ ಆಸೆ ನೆರವೇರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ರೊಮ್ಯಾನ್ಸ್ ಕೊಡ್ತಾ ಇದ್ದಾರೆ. ಏನ್ ಪರಿಸ್ಥಿತಿ ಇತ್ತು ಅದು ರಿಕವರಿ ಆಗ್ತಾ ಇದೆ.
ಅಬಂಡನ್ಸ್ ಬರ್ತಿದೆ ನಿಮಗೆ. ಡಿವೈನ್ ತಂದು ಕೊಡ್ತಾ ಇದ್ದಾರೆ ಈ ಅಮಾವಾಸ್ಯೆಯಲ್ಲಿ. ಆ ಒಂದು ಚೇಂಜಸ್, ಸಮಥಿಂಗ್ ಬೆಟರ್. ಲಾಸ್ಟ್ ಪೈಲಲ್ಲೂ ಇದು ಬಂದಿತ್ತು. ಏನೋ ಒಂದು ನಿಮ್ಮ ಪರಿಸ್ಥಿತಿ ನೀವು ಅಂದ್ಕೊಂಡಂಗೆ ಏನೋ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಇನ್ನೂ ಒಂದೇನೋ ಇನ್ನೂ ಚೆನ್ನಾಗಿ ಇಟ್ಟಿದ್ದಾನೆ. ಹೆದರ್ಕೋಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಏಂಜಲ್ಸ್. ಇದು ಏಂಜಲ್ಸ್ ಕಾರ್ಡ್, ನಿಮಗೆ ಏಂಜಲ್ಸ್ ಇಂದ ಮೆಸೇಜ್. ನೀವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಿರೋದು ಸಿಗ್ತಾ ಇದೆ. ಡೆವಿಲ್, ದ ಸನ್ ಕಾರ್ಡ್, ಸ್ಟ್ರೆಂತ್, ಸ್ಟ್ರೆಂತ್, ಸನ್ ಕಾರ್ಡ್ ಎರಡು ಬಂದಿದೆ ನೋಡಿ. ನೈಟ್ ಆಫ್ ಪೆಂಟಿಕಲ್ಸ್, ನೈನ್ ಆಫ್ ಕಪ್ಸ್, ಡೆತ್ ಕಾರ್ಡ್, ನೈನ್ ಆಫ್ ಪೆಂಟಿಕಲ್ಸ್, ಎರಡರಲ್ಲೂ ಸನ್ ಕಾರ್ಡ್ ಬಂದಿದೆ. ಇದು ಫಸ್ಟ್ ಪೈಲಲ್ಲೂ ಬಂದಿತ್ತು. ಬಾಟಮ್ ಆಫ್ ದ ಡೆಕ್, 4 ಆಫ್ ವಾಂಡ್ಸ್. ದಿಢೀರ್ ಅಂತ ಯಾರಿಗೋ ಮ್ಯಾರೇಜ್ ಸೆಟ್ ಆಗ್ತಾ ಇದೆ. ನೋಡಿ ಇಲ್ಲಿ ಅಬಂಡನ್ಸ್, ಎಲ್ಲ ಪೆಂಟಿಕಲ್ಸ್, ಕಿಂಗ್ ಆಫ್ ಸಾರಿ ನೈನ್ ಆಫ್ ಪೆಂಟಿಕಲ್ಸ್, 5 ಆಫ್ ಪೆಂಟಿಕಲ್ಸ್. ಎರಡು ಸಲ ಸನ್ ಕಾರ್ಡ್ ಬಂದಿದೆ. ಒಂದು ಬಿಗ್ ದೊಡ್ಡ ಹ್ಯಾಪಿನೆಸ್ ನಿಮ್ಮ ಜೀವನದಲ್ಲಿ ದೊಡ್ಡದಾಗಿ ಬರ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ ಆಗಿ ಇದೆ. ನೀವು ಅದನ್ನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದೀರಾ. ನಿಮಗೆ ಫಸ್ಟ್ ಆಫ್ ಆಲ್ ಏನು ಹೇಳ್ತಾ ಇದ್ದಾರೆ, ಯಾರು ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಒಂದು ರೆಸ್ಟ್ ಬೇಕು. ನಿಮಗೆ ಆ ಒಂದು ಏನು ಗೊಂದಲ, ಏನೋ ಒಂದು ಚಿಂತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಚಿಂತೆ, ಗೊಂದಲ, ಅಥವಾ ನಿಮ್ಮ ಒಂದು ಪ್ರೀತಿಯ ಬಾಂಧವ್ಯದಲ್ಲಿ ಒಂದು ಡೆವಿಲ್ ಎನರ್ಜಿ, ಇದರಿಂದ ನೀವು ಇಲ್ಲೂ 6 ಆಫ್ ಕಪ್ಸ್, ಇಲ್ಲೂ 6 ಆಫ್ ಕಪ್ಸ್ ಬಂದಿದೆ. ಏನಂದ್ರೆ ನಿಮ್ಮ ಒಂದು ಬಾಲ್ಯದ ನೆನಪು, ಆ ಮುಗ್ಧತೆಯ ಒಂದು ಸರಳ ಜೀವನ ಎಲ್ಲ ಅದು ನೆನಪಾಗ್ಬೋದು. ಅಥವಾ ನಿಮ್ಮ ಒಂದು ಬಾಲ್ಯದ ಗೆಳೆಯ ಗೆಳತಿ ಯಾರಿದ್ರು, ನಿಮ್ಮ ಪ್ರೀತಿ ಅದು ಮತ್ತೆ ರಿಯೂನಿಯನ್ ಆಗ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಡೆವಿಲ್ ಎನರ್ಜಿ ಏನಿತ್ತು ಅದು ಈ ಮೂನ್ ಎನರ್ಜಿ, ಮುಳುಗೋಗ್ಬಿಟ್ಟೆ ನಾನು ಅನ್ನೋದು, ಏನು ಈ ಮೂನ್ ಎನರ್ಜಿ ಇತ್ತು ಅದು ಕಳೆದೋಗ್ತಾ ಇದೆ. ಅದು ಹೊರಟೋಗಿ ಆ ಡೆವಿಲ್ ಎನರ್ಜಿ ಏನಿತ್ತು ಅದು ಹೋಗಿ ನಿಮ್ಮಲ್ಲಿ ಒಂದು ಸ್ಟ್ರೆಂತ್ ಸಿಗ್ತಾ ಇದೆ. ನೋಡಿ ಇಲ್ಲಿ ಹ್ಯಾಪಿಯಾಗಿ ಇದ್ದಾರೆ. ಆ ಒಂದು
ಸಿಹಿ ನೆನಪು ಜ್ಞಾಪಕ ಆಗ್ಬೋದು. ಅದು ಏನೋ ಒಂದು ವಿಷಯ ಜ್ಞಾಪಕ ಆಗಿ ನಿಮ್ಗೆ ಅದರಲ್ಲಿ ಇದ್ದಕ್ಕಿದ್ದಂಗೆ ನಿಮಗೆ ಒಂದು ಎನರ್ಜಿ ಪಾಸ್ ಆದಂಗೆ ಆಗ್ಬೋದು. ಯಾಕಂದರೆ 2 ಸಲಿನೂ ನಿಮಗೆ ಸನ್ ಕಾರ್ಡ್ ಬಂದಿದೆ 2ರಲ್ಲೂ. ಆ ಒಂದು ಪಾಸಿಟಿವ್ನೆಸ್, ನೆಗೆಟಿವ್ ಈ ಡೆವಿಲ್ ಎನರ್ಜಿ ಹೋಗಿ 2 ಕಡೆನೂ ಸನ್ ಕಾರ್ಡ್ ಬಂದಿದೆ. ಅದರಿಂದ ನೀವು ಇನ್ನಷ್ಟು ಸ್ಟ್ರೆಂತ್ ಆಗ್ತೀರಾ. ನಿಮ್ಮಲ್ಲಿ ಒಂದು ಮನಿ ಗ್ರೋತ್ ಆಗ್ತಾ ಇದೆ, ಅಬಂಡೆನ್ಸ್ ಇದೆ ನೋಡಿ ಇಲ್ಲಿ. ಮನಿ ಗ್ರೋತ್ ಆಗ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಪೆಂಟಿಕಲ್ಸ್ಗೆ ಒಂದು ಕ್ವೀನ್ ಆಗ್ತಾ ಇದ್ದೀರಾ. ಒಂದು ಕಿಂಗ್ ಆಫ್ ಕಪ್ಸ್, ಆ ಒಂದು ಪ್ರೀತಿ ನಿಮ್ಗೆ ಸಿಗ್ತಾ ಇದೆ. ಏನು ಬಾಂಧವ್ಯದಲ್ಲಿ ಒಂದು ಏನು ಡೆವಿಲ್ ಎನರ್ಜಿ ಇತ್ತು, ಮೂನ್ ಎನರ್ಜಿ ಇತ್ತು, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಯಾಕಂದ್ರೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ, ನಿಮ್ಗೊಂದು ಪವರ್, ಒಂದು ಸ್ಟ್ರೆಂತ್ ಸಿಗ್ತಾ ಇದೆ. ಈ ಅಮಾವಾಸ್ಯೆಯಲ್ಲಿ ನಿಮ್ಗೆ ಒಂದು ಶಕ್ತಿ ಕೊಡ್ತಾ ಇದ್ದಾರೆ ಡಿವೈನ್. 2 ಕಾರ್ಡಲ್ಲೂ ನಿಮ್ಗೆ ದ ಸನ್ ಕಾರ್ಡ್ ಬಂದಿದೆ. ಅಂದ್ರೆ ನಿಮ್ಮಲ್ಲಿ ನೆಗೆಟಿವಿಟಿ ಏನಿತ್ತು ಅದೆಲ್ಲ ಕಳೆದು ನಿಮಗೆ ಹ್ಯಾಪಿನೆಸ್ ಬರ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಖುಷಿಯಿಂದ ಹ್ಯಾಪಿ ಆಗಿದ್ದಾರೆ. ಆ ಥರ ಒಂದು ಸಂತೋಷ ನಿಮ್ಮದಾಗ್ತಾ ಇದೆ. ಇದ್ದಕ್ಕಿದ್ದಂಗೆ ನಿಮಗೆ ಯಾವುದೋ ಒಂದು ಹಳೆ ನೆನಪು, ನಿಮ್ಮ ಚೈಲ್ಡ್ಹುಡ್ ಪ್ರೀತಿ ಜ್ಞಾಪಕ ಆಗ್ಬೋದು. ಆ ಒಂದು ನೆನಪಿಂದನೂ ಒಂದು ನೀವು ಒಂಥರ ಪುನಶ್ಚೇತನಗೊಳ್ಬೋದು. ಮತ್ತೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಚೈಲ್ಡ್ಹುಡ್ ಗೆಳತಿ ಯಾರಾದರೂ ಮತ್ತೆ ರೀಯೂನಿಯನ್ ಆಗ್ಬೋದು. ಯಾರಾದರೂ ಒಬ್ರು ಒಂದು ಪ್ರೀತಿ ನಿಮಗೆ ಸಿಗ್ತಾ ಇರ್ಬೋದು. ಒಂದು ಹೊಸ ಪ್ರೀತಿ, ಮತ್ತೆ ನಿಮ್ಮ ಬಾಲ್ಯದ ಗೆಳತಿ ಯಾರಾದರೂ ಮತ್ತೆ ನೀವು ಯೂನಿಯನ್ ಆಗ್ತಾ ಇರ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಮ್ಯಾರೇಜ್ ಆಗ್ತಾ ಇದೆ ಅನ್ನೋದು, ಆ ಖುಷಿಯ ಸಂತೋಷ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಜಸ್ಟಿಸ್ ದೊರೀತಾ ಇದೆ, ನ್ಯಾಯ ಸಿಗ್ತಾ ಇದೆ. ಇಷ್ಟು ದಿನ ನೀವು ಏನು ಒಂದು ಸೋಂಬೇರಿತನ ಇರ್ಬೋದು, ಒಂದು ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಇರ್ಬೋದು, ನಿಮಗೆ ಒಂದು ಬೆಳವಣಿಗೆಗೆ ಒಂದು ಒಳ್ಳೆ ಅವಕಾಶಗಳನ್ನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಆ ಅವಕಾಶಗಳನ್ನ ಯೂಸ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ನಿಮ್ಮ ಆಸೆ ಏನಿದೆ ಅದನ್ನ ನೀವು ಸಣ್ಣದಾಗಾದ್ರೂ ಪರವಾಗಿಲ್ಲ, ಅದನ್ನ ನೀವು ಪ್ರೋಸೆಸ್ ಮಾಡಿ. ಅದನ್ನ ಬರೀ ಆಸೆ ಇಟ್ಕೊಂಡ್ರೆ ಸಾಲದು, ಅದನ್ನ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಅನ್ನೋದು. 9 ಆಫ್ ಕಪ್ಸ್, ಒಂದು ಸಂತೃಪ್ತಿ, ಸಮಾಧಾನ ಸಿಗ್ತಾ ಇದೆ. ನಿಮಗೆ ಏನು ಗೊಂದಲ ಇತ್ತು, ಕನ್ಫ್ಯೂಷನ್ ಇತ್ತು, ಅದರಿಂದ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಅನ್ನೋದನ್ನು ಸೂಚನೆ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲೂ ರೆಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲೂ ರೆಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ನಿಮಗೆ ಒಂದು ಸಂತೃಪ್ತಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಚಿಂತೆ ಏನು ಮನಿ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ರೆ ನೋಡಿ, ಇಲ್ಲಿ 9 ಆಫ್ ಪೆಂಟಿಕಲ್ಸ್, 9 ಆಫ್ ಕಪ್ಸ್, ಅದು ಆ ಒಂದು ಈ ಒಂದು ಚಿಂತೆ ಮಾಡೋದು, ಈ ತರ ಒಂಥರ ಸ್ಟ್ರಕ್ ಆಗಿರೋದು, ಇದೆಲ್ಲ ಕಳೆದೋಗ್ತಾ ಇದೆ. ಕಳೆದು ನಿಮ್ಮಲ್ಲಿ ಒಂದು ಹ್ಯಾಪಿನೆಸ್, ಸಮಾಧಾನ, ಸಂತೃಪ್ತಿ ಸಿಗ್ತಾ ಇದೆ. 9 ಅಂದ್ರೆ ಎಂಡಿಂಗ್, ಅದು ಎಂಡ್ ಆಗಿ ನಿಮ್ಗೆ ಒಂದು ಹೊಸ ಜರ್ನಿ, ಹ್ಯಾಪಿನೆಸ್ ಕಡೆ ನೀವು ಮುಂದಾಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಜಸ್ಟಿಸ್ ಸಿಗ್ತಾ ಇದೆ, ಪ್ರೀತಿ ಬರ್ತಿದೆ. ನಿಮ್ದು ಈ ತರ ಸಿಚುವೇಶನ್ ಇಂದ ನೀವು ರಿಕವರಿ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಏಂಜಲ್ಸ್. ಅಬಂಡೆನ್ಸ್ ದೊರೀತಾ ಇದೆ. ನೀವು ಅನ್ಕೊಂಡಿದ್ದಂಗೆ ಆಗ್ಲಿಲ್ಲ ಅಂತ ಅಂದ್ರೆ ಏನು ಬೇಜಾರು ಮಾಡ್ಕೋಬೇಡಿ, ಅದು ಇನ್ನೂ ಚೆನ್ನಾಗಿರೋದು ಭಗವಂತ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ಹಠಾತ್ ಬದಲಾವಣೆ, ಡೆತ್ ಕಾರ್ಡ್ ಬಂದಿರೋದು, ಹಠಾತ್ ಚೇಂಜಸ್ ನಿಮ್ಮಲ್ಲಿ ಶಿಫ್ಟ್ ಆಗ್ತಾ ಇದೆ. ಚಕ್ ಅಂತ ನಿಮ್ಗೆ ಮದುವೆ ಆಗ್ತಾ ಇರಬಹುದು, ನಿಮ್ಮಲ್ಲಿ ಆ ಡೆವಿಲ್ ಎನರ್ಜಿ ಇತ್ತು ಕಳೆದು ನಿಮ್ಗೆ ಹ್ಯಾಪಿನೆಸ್ ಬರ್ತಾ ಇದೆ. ನಿಮ್ಗೆ ಇದ್ದಕ್ಕಿದ್ದಂಗೆ ನಿಮ್ಮ ಸ್ನೇಹಿತರು ಮತ್ತೆ ಯಾರಾದ್ರೂ ನೀವು ಪ್ರೀತಿ ಮಾಡುವಂತ ವ್ಯಕ್ತಿಗಳು ನಿಮ್ಗೆ ಮತ್ತೆ ಸಿಗ್ಬಹುದು. ಅದು ನಿಮ್ಗೆ ಸ್ಟ್ರೆಂತ್ ಆಗ್ಬಹುದು. ನಿಮ್ಗೆ ಇಷ್ಟ ದಿನ ನನ್ಗೆ ನ್ಯಾಯ ಏನು ದೊರೀತಾ ಇಲ್ಲ, ಮುಳುಗೋಗ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಒಂದು ಜಸ್ಟಿಸ್ ದೊರೀತಾ ಇದೆ. ನಂಗೆ ಯಾರು ಒಂದು ಪ್ರೀತಿ ಕೊಡೋರಿಲ್ಲ ಅಂದ್ರೆ ಆ ಪ್ರೀತಿ ನಿಮ್ಗೆ ಸಿಗ್ತಾ ಇದೆ ಅನ್ನೋದು. ಇಷ್ಟು ದಿನ ನಿಮ್ಗೆ ಏನ್ ಆಗ್ತಾ ಇಲ್ಲ ಅನ್ನೋದು ಇನ್ ಮುಂದೆ ಅದು ಪರಿವರ್ತನೆ, ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮಲ್ಲಿ ಆಗ್ತಾ ಇರೋದು, ಅಬಂಡನ್ಸ್ ಸಿಗ್ತಾ ಇರ್ಬೋದು. ಆ ಒಂದು ನೋಡಿ ಏಂಜಲ್ಸ್ ತಂದು ಕೊಡ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ನಿಮ್ಗೆ ಯಾರೋ ಮನಿ ಕೊಡ್ಬಹುದು, ಏನೋ ಗಿಫ್ಟ್ ಕೊಡ್ಬಹುದು, ಅವ್ರು ಬಂದು ನಿಮ್ಗೆ ಪ್ರೀತಿ ತೋರಿಸ್ಬೋದು. ಈ ತರ ಎಲ್ಲ ಒಂದು ಬ್ಯಾಲೆನ್ಸ್ಗೆ ಬರ್ತಾ ಇದೆ. ನಿಮ್ದು ಸಿಚುಯೇಷನ್ ಏನಿತ್ತು ಅದು ರಿಕವರಿ ಆಗ್ತಾ ಇದೆ ಅನ್ನೋದು. ನೋಡಿ ನೀವು ಕಾರ್ಡ್ ತಗೊಂಡಿರೋದು ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುಯೇಷನ್. ಈ ಸಿಚುಯೇಷನ್ ಅಲ್ಲಿ ಇದ್ರೆ ನಿಮ್ಗೆ ಏನು ಬರೋದಿಲ್ಲ. ಅದಕ್ಕೆ ನೀವು ಪರಿವರ್ತನೆ ಆಗ್ತಾ ಇದೆ. ಆದ್ರೆ ಇದ್ರಿಂದ ನಿಮ್ಗೆ ಏಂಜಲ್ಸ್ ನಿಮ್ಗೆ ಕೊಡ್ತಾ ಇದ್ದಾರೆ. ನೀವು ಹೆಚ್ಚು ಪಾಸಿಟಿವ್ನೆಸ್ ನ ಫೀಲ್ ಮಾಡ್ಬೇಕು, ರಿಕವರಿ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವ್ ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಇನ್ನೂ ಹೆಚ್ಚು ಬೆಟರ್ ಆಗಿರೋದನ್ನ ನಾನು ಕೊಡ್ತೀನಿ ಅನ್ನೋದನ್ನ ಏಂಜಲ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಹೂವಿನ ಬೊಕ್ಕೆ ಕೊಡ್ತಾ ಇದ್ದಾರೆ. ಅಬಂಡನ್ಸ್ ನ ಒತ್ತು ತಂದು ಕೊಡ್ತಾ ಇದ್ದಾರೆ. ಇದೆಲ್ಲ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ಯಾರ ಮೂಲಕನಾದ್ರೂ ನಿಮ್ಗೆ ಡಿವೈನ್ ನಿಮ್ಗೆ ಸೆಂಡ್ ಮಾಡ್ತಾರೆ. ಆ ಒಂದು ನಂಬಿಕೆನ ತಗೊಳ್ಳಿ. ಈ ತರ ಡೆವಿಲ್ ಎನರ್ಜಿ ಇದ್ರೆ ಆ ತರ ಪಾಸಿಟಿವ್ನೆಸ್ ನ ನೀವು ಚಿಂತೆ ಮಾಡಕ್ ಆಗಲ್ಲ. ಯಾಕಂದ್ರೆ ಆಗುತ್ತಾ, ಇಲ್ಲಿ ಯಾರೋ ನೋಡ್ತಾ ಇರೋರು ಇದೆಲ್ಲ ಆಗುತ್ತಾ ಅನ್ನೋದಿದೆ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಆಗಲ್ಲ, ನಂಬಿಕೆ ಇಟ್ರೆ ಖಂಡಿತ ಇದೆಲ್ಲ ಆಗತ್ತೆ. ಇದೆಲ್ಲ ಡಿವೈನ್, ನಾವು ಏನೋ ಹೇಳ್ಬೇಕು ಅಂತ ಹೇಳೋದಲ್ಲ, ಅದು ಡಿವೈನ್ ನಮ್ಮ ಬಾಯಿಂದ ನಿಮ್ಗೆ ಒಂದು ಮೆಸೇಜ್ ನ ಸೆಂಡ್ ಮಾಡ್ತಾ ಇದ್ದಾರೆ. ಅದನ್ನ ಒಂದು ಪಾಸಿಟಿವ್ ಆಗಿ ತಗೊಳ್ಳಿ. ಆ ಚೇಂಜಸ್, ಇಷ್ಟ ದಿನ ನೀವು ಡಲ್ ಆಗಿರ್ಬಹುದು, ನೀವು ಯಾವ ಕೆಲ್ಸದ ಮೇಲೂ ಆಸಕ್ತಿ ಇಲ್ಲದೆ ಇರ್ಬಹುದು, ಒಂಥರ ಈ ತರ ಡೆವಿಲ್ ಎನರ್ಜಿಲಿ ಇದ್ರಿ, ಎಲ್ಲದಕ್ಕೂ ಚಿಂತೆ, ನನ್ಗೆ ಬರೀ ಹಣ ಸಿಗ್ತಾ ಇಲ್ಲ, ಬರೀ ಹಣದ್ದೇ ಒಂದು ದೊಡ್ಡ ಚಿಂತೆ. ನೋಡಿ ಇಲ್ಲಿ ನೈಟ್ ಆಫ್ ಕಪ್ಸ್, ಆ ಒಂದು ಹಣದ ಚಿಂತೆ ಬಿಟ್ಟು ಏನು ಯಾವುದು ಒಂದು ಪ್ರೋಸೆಸ್ ಇಲ್ಲ, ಅದು ಪ್ರೋಸೆಸ್ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಂಗೆ ಇದ್ರೆ ಆ ಸಿಚುಯೇಷನ್ ಅಲ್ಲೇ ಇದ್ರೆ ನಿಮ್ಗೆ ಏನು ಬರೋದಿಲ್ಲ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿರೋ ಕಾರ್ಡ್ ಕೂಡ ನೋಡಿ ಇಲ್ಲಿ. ಆ ಸಿಚುಯೇಷನ್ ಅಲ್ಲಿ ಇದ್ರೆ ನೀವು ಏನು ಬರೋದಿಲ್ಲ. ನೀವು ಆತರ ಒಂದು ಸ್ಟ್ರೆಂತ್ ನ ತಗೊಳ್ಬೇಕು, ರಿಕವರಿ ಆಗ್ಬೇಕು, ಪಾಸಿಟಿವ್ನೆಸ್ ತಗೊಳ್ಬೇಕು. ನೋಡಿ ಇಲ್ಲಿ ಧ್ಯಾನ ಮಾಡೋದ್ ತೋರಿಸ್ತಾ ಇದಾರೆ. ಇಲ್ಲಿ ಧ್ಯಾನ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು. ಬರೀ ಅದು ಇದು ದುಡ್ಡು ಬಗ್ಗೆನೆ ಒಂದು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ಅದರಿಂದ ರಿಕವರಿ ಆಗಿ ರೆಸ್ಟ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇರೋದು. ಮುಳುಗೋಗ್ಬಿಟ್ಟೆ, ಇದರಿಂದ ಹೊರಗಡೆ ಬನ್ನಿ. ಎರಡು ಕಾರ್ಡು ನಿಮ್ಗೆ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಲ್ಲಿ ಹೆಚ್ಚು ಬಿಗ್ ಹ್ಯಾಪಿನೆಸ್ ಚೇಂಜಸ್ ನೀವು ಅನ್ಕೊಂಡಿರೋದಿಕ್ಕೆ ಸಾಧ್ಯ ಇಲ್ಲ. ಆ ತರ ಒಂದು ಹಠಾತ್ ಬದಲಾವಣೆ, ಡೆತ್ ಕಾರ್ಡ್, ಒಂದು ನಿಮ್ಮ ಒಂದು ನೆಗೆಟಿವಿಟಿ ಸತ್ತು ಒಂದು ಹ್ಯಾಪಿನೆಸ್, ಅಬಂಡನ್ಸ್, ಈ ತರ ನಿಮ್ಮ ಒಂದು ಸೈಕಲ್, ಆ ತರ ಒಂದು ಚೇಂಜಸ್ ಎಲ್ಲ ಏನು ತಳ್ಕೊಂಬಳಕ ಆಗಿ ನಾನು ಹುಟ್ಟೋದೆ, ನಾನು ಮುಳುಗೋದೆ ಅಂತ ಅನ್ಕೊಳ್ತೀರಾ. ಇದ್ದಕ್ಕಿದ್ದಂಗೆ ನಿಮ್ಮಲ್ಲಿ ಅದು ಡೆತ್ ಆಗಿ ಹೊಸ ಜನನ ಹೇಗೆ ಹ್ಯಾಪಿನೆಸ್ ಹುಟ್ಟುತ್ತೆ. ಅದು ನಿಮ್ಮಲ್ಲಿ ಹೆಚ್ಚು ಆ ಪ್ರೀತಿ ನಿಮಗ್ ಸಿಗ್ತಾ ಇದೆ. ನೋಡಿ ಇಲ್ಲಿ 6 ಆಫ್ ಕಪ್ಸ್ ರಿಯೂನಿಯನ್ ಆಗ್ತಾ
ಆಗ್ತಾ ಇದೆ. ಮತ್ತೆ ಈ ಕಿಂಗ್ ಕಪ್ಸ್ ಎನರ್ಜಿಗೆ ಅವರು ಕಿಂಗ್, ಆ ತರ ಒಂದು ಪ್ರೀತಿ ನಿಮ್ಗೆ ದೊರೀತಾ ಇದೆ. ಆ ಎಲ್ಲರಲ್ಲೂ ನೀವು ಇಷ್ಟ ದಿನ ನಂಗೆ ಯಾರು ಪ್ರೀತಿ ತೋರಿಸ್ತಾ ಇಲ್ಲ ಅಂದ್ರೆ ನಿಮ್ಗೆ ಎಲ್ಲಾರು ಆ ಒಂದು ಪ್ರೀತಿನ ತೋರಿಸ್ತಾರೆ. ನಿಮ್ಗೆ ಯಾವುದೋ ಒಂದು ಆಗದೆ ಇರೋ ಕೆಲಸಗಳನ್ನೆಲ್ಲ ಆಗಕ್ ಶುರು ಆಗ್ತಾ ಇರುತ್ತೆ. ಎಲ್ಲ ಪಾಸಿಟಿವ್ ಚೇಂಜಸ್ ನಿಮ್ಮಲ್ಲಿ ಆಗ್ತಾ ಇದೆ. ಆ ಸಂತೃಪ್ತಿ, ಆ ಸಮಾಧಾನ ನಿಮಗ್ ಸಿಗ್ತಾ ಇದೆ. ಆ ಒಂದು ಜಸ್ಟಿಸ್ ನಿಮಗ್ ಸಿಗ್ತಾ ಇದೆ. ಯಾವುದೋ ಒಂದು ಕೆಲ್ಸನ ನೀವು ಸಣ್ಣದಾಗಿ ಶುರು ಮಾಡ್ಬೋದು, ಅದರಲ್ಲಿ ಸಂತೃಪ್ತಿ, ಸಮಾಧಾನ ಸಿಗುತ್ತೆ, ಹ್ಯಾಪಿನೆಸ್ ಸಿಗುತ್ತೆ. ಆ ತರ ಹೊಸದು ಏನೋ ಒಂದು ಕೆಲಸ ಶುರು ಮಾಡ್ತಾ ಇರ್ಬೋದು, ಅಥವಾ ಹೊಸ ಆಪರ್ಚುನಿಟಿ ನಿಮ್ಗೆ ಸಿಗ್ತಾ ಇರ್ಬೋದು, ಹೊಸ ಪ್ರೀತಿ ಸಿಗ್ತಾ ಇರ್ಬೋದು. ಈ ತರ ನಿಮ್ಗೆ ಒಂದು ಮದ್ವೆ ಇದ್ದಕ್ಕಿದ್ದಂಗೆ, ಮದ್ವೆಗೆ ನೀವು ವೆಯ್ಟ್ ಮಾಡ್ತಾ ಇದ್ರೆ ಅದು ಇದ್ದಕ್ಕಿದ್ದಂಗೆ ಸೆಟ್ ಆಗ್ಬಿಡುತ್ತೆ. ಆ ತರ ಪೆಂಟಿಕಲ್ಸ್, ಮನಿ ಗ್ರೋತ್ ಆಗುತ್ತೆ. ಇಲ್ಲ ಯಾರಿಂದನೋ ನಿಮ್ಗೆ ಒಂದು ಹಣದ ಕೊರತೆ ನೀಗಿಸ್ತಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಆಗ್ತಾ ಇದ್ದೀರಾ. ಈ ತರ ನಿಮ್ಮ ಒಂದು ಜೀವನ ಈ ಅಮಾವಾಸ್ಯೆಗೆ ಹಠಾತ್ ಅಂತ ಒಂದು ಚೇಂಜಸ್, ಹಳೇದೆಲ್ಲ ಡೆತ್ ಆಗಿ ಒಂದು ಹೊಸ ರೀತಿ ನಿಮ್ಮಲ್ಲಿ ಹ್ಯಾಪಿನೆಸ್, ಸಂತೋಷ, ಸಂತೃಪ್ತಿ, ಒಂದು ಸ್ಟ್ರೆಂತ್, ಆ ಒಂದು ಪ್ರೀತಿ, ಆ ಬ್ಯಾಲೆನ್ಸ್ ಎಲ್ಲಾನು ನಿಮ್ಗೆ ಸಿಗ್ತಾ ಇದೆ. ಯಾರೆಲ್ಲ ಈ ಫಸ್ಟ್ ಫೈಲ್ ನ, ಥರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ಈ ರೀಡಿಂಗ್ ನಿಮ್ದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.